ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಏನ್ ಗುರು ಇದು, ಕೊಹ್ಲಿ ಅವ್ರ ಮೇಲೆ FIR ನ ಹಾಕ್ಬಿಟ್ರ ಬೆಂಗಳೂರು ಪೊಲೀಸ್ನವ್ರ ಕತೆ ಎಲ್ಲ ಇದೇ ಆಯ್ತಾ ಅಂತ ಸಾಕಷ್ಟು ರೂಮರ್ಸ್ಗಳು ಬರ್ತಾ ಇದಾವೆ ಗುರು. ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ಇರ್ಲಿ, ಯೂಟ್ಯೂಬ್ ಇರ್ಲಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತಗೊಂಡ್ರು ಕೂಡ ಕೊಹ್ಲಿ ಮೇಲೆ FIR ಸತ್ಯಕ್ಕೂ ಇಲ್ಲಿ ಆಗಿರೋದಾದ್ರೂ ಏನು, ವಿರಾಟ್ ಕೊಹ್ಲಿ ಮೇಲೆ ನಿಜವಾಗ್ಲೂ FIR ಆಗಿದ್ಯಾ? ಸೊ ಇದರ ಅಸಲಿ ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಮತ್ತ್ಯಾಕೆ ತಡ ಮಾಡೋಣ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತಗೋಣ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್, ಯೂಟ್ಯೂಬ್ ಯಾವುದೇ ತಗೊಂಡ್ರು ಕೂಡ ಕೊಹ್ಲಿ ಮೇಲೆ FIR ಆಗಿದೆ ಅಂತಾನೆ ತೋರಿಸ್ತಾ ಇದ್ದಾರೆ. ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾನೆ ಹೇಳೋದು ಗುರು. ಯಾಕೆಂದ್ರೆ ಆ ರೇಂಜ್ಗೆ ಬೆಳೆದ್ಬಿಟ್ಟಿದೆ ನಮ್ಮ ಸೋಷಿಯಲ್ ಮೀಡಿಯಾ ಅಪ್ಡೇಟ್. ಯಾಕಂದ್ರೆ ನಮ್ಮ ಜನಗಳು ಕೂಡ ಅದಕ್ಕೆ ಅಡಿಕ್ಟೆಡ್ ಆಗ್ಬಿಟ್ಟಿದ್ರೆ ಏನೇ ಹೇಳಿ ಜೈ ಅಂತೀರಾ. ಸತ್ಯ ಏನು ಅಂತ ತಿಳ್ಕೊಳ್ಬೇಕು, ಆಮೇಲೆ ಜೈ ಅನ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ನಿಮ್ಗೇನೆ ಬಿಟ್ಟಿದ್ದು. ಬಟ್ ಕೊಹ್ಲಿ ಮೇಲೆ ಆಗಿರೋದು ಆದ್ರೂ ಏನು, FIR ಆಗಿದ್ಯಾ? ಖಂಡಿತ ಹೇಳೋದಾದ್ರೆ ಕೊಹ್ಲಿ ಅವರ ಒನ್ ಬೀಟ್ ಕಬ್ಬಲ್ಲ ಗುರು, ಅದು ಪಬ್ ಏನಿದೆ ಅಲ್ಲಿ ಆಲ್ಮೋಸ್ಟ್ ನೈಟ್ 10 ಗಂಟೆ ಮೇಲೆ ಪಬ್ನ ನಡೆಸ್ತಾ ಇದ್ರು. ಇಲ್ಲಿ ಜೋರಾಗಿ ಗಲಾಟೆ ಆಗ್ತಿದೆ, ಮತ್ತೆ ಕೂಗಾಡ್ಕೊಂಡು ಪಾರ್ಟಿ ಮಾಡ್ತಾ ಇದಾರೆ ಅಂತ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಆ ಒಂದು ಬ್ರ್ಯಾಂಡ್ ಮೇಲೆ FIR ಆಗಿರೋದಂತೂ ನಿಜ. ಬಟ್ ಅದು ಕೊಹ್ಲಿ ಮೇಲೆಲ್ಲ, ಅದನ್ನ ನಡೆಸ್ತಿರುವಂತ ಮ್ಯಾನೇಜರ್ ಮೇಲೆ FIR ಆಗಿದೆ. ಯಾಕೆ ಅಂದ್ರೆ ಅಲ್ಲಿರೋದು ಬೇರೆ ಮ್ಯಾನೇಜರ್, ಸೊ ಅವರ ಅಂಡರ್ ನಲ್ಲಿ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಮ್ಯಾನೇಜರ್ಗೆ ಅಷ್ಟೇನೆ FIR ಆಗಿರೋದು. ಕೊಹ್ಲಿ ಬ್ರ್ಯಾಂಡ್ ಅಥವಾ ಕೊಹ್ಲಿಯ ನೇಮ್ ಇದೆ, ಅದಕ್ಕೆ ಒಂದು ಬ್ರ್ಯಾಂಡ್ಗೋಸ್ಕರ ಅವ್ರ ನೇಮ್ ಇಷ್ಟೊಂದು ಒಂಥರ ಜಾಸ್ತಿ ಫೇಮಸ್ ಆಗ್ತಿದೆ ಅಂತ ಹೇಳ್ಬೋದು. ಕೊಹ್ಲಿ ಅವ್ರ ಹೆಸರಿದ್ರೆ ಏನೇ ವಿಚಾರ ಇರ್ಲಿ ಗುರು, ಸೊ ಅದೊಂಥರ ಬೇರೆ ಲೆವೆಲ್ ಅಲ್ಲಿ ಐಕ್ ಆಗಿರುತ್ತೆ. ಸೊ ಅದು ಕೊಹ್ಲಿ ಅನ್ನೋದೇನೆ ಒಂದು ಗತ್ತು, ಅದನ್ನ ಹೇಳೋದೇನೆ ಬೇಕಾಗಿಲ್ಲ ಗುರು. ಸೊ ಕೊಹ್ಲಿ ಅವ್ರ ಮೇಲೆ ಯಾವುದೇ FIR ಕೂಡ ಆಗಿಲ್ಲ, ಇದರಿಂದ ಅವ್ರಿಗೆ ಯಾವುದೇ ತೊಂದರೆ ಕೂಡ ಇಲ್ಲ ಗುರು. ಯಾಕೆಂದ್ರೆ ಅದನ್ನ ನಡೆಸ್ತಾ ಇರೋದು ಅವರ ಮ್ಯಾನೇಜರ್. ಸೊ ಆ ಕಾರಣಕ್ಕೋಸ್ಕರ ಕೊಹ್ಲಿ ಅವ್ರಿಗೂ ಇದಕ್ಕೂ ಯಾವುದೇ ಮ್ಯಾಟರ್ ಕೂಡ ಆಗೋದಿಲ್ಲ. ಸುಮ್ಮನೆ ರೂಮರ್ಸ್ಗಳನ್ನ ಹಬ್ಬಿಸ್ಕೊಂಡು ಕೊಹ್ಲಿ ಅವರ ಒಂದು ಇಮೇಜ್ಗೆ ಡ್ಯಾಮೇಜ್ ಮಾಡುವಂತ ಪ್ರಕ್ರಿಯೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ ಕೊಹ್ಲಿ ಅವರ ಹೆಸರನ್ನ. ಸೊ ಜಸ್ಟ್ ಕೊಹ್ಲಿ ಅವರ ಮ್ಯಾನೇಜ್ಮೆಂಟ್ ಮೇಲೆ ಅಷ್ಟೇನೆ FIR ಆಗಿದೆ. ಸೊ ಯಾರು ಕೂಡ ವಿರಾಟ್ ಫ್ಯಾನ್ಸ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ, ಯಾಕೆಂದ್ರೆ ಕೊಹ್ಲಿ ಇಸ್ ಕೂಲ್ ಅಂಡ್ ಕಾಮ್ ಗಾಯ್. ಸೊ ನಿಮ್ಗೆ ಅನ್ಸುತ್ತೆ ಕೊಹ್ಲಿ ಅವ್ರ ಮೇಲೆ ನಿಜಕ್ಕೂ FIR ಆಗಿದೆ ಅಂತ ನೀವು ಕೂಡ ಅನ್ಕೊಂಡಿದ್ರ? ಸೊ ಎಷ್ಟು ಜನ ಈ ರೀತಿ ಅನ್ಕೊಂಡಿದ್ರಿ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡ್ಬಿಡಿ ಗುರು. ಸೊ ನನಗನ್ಸುತ್ತೆ ಕೊಹ್ಲಿ ಅವರು ಈಗ ತಾನೇ ಪೀಕ್ ಆಗಿ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ ವರ್ಲ್ಡ್ ಕಪ್ ಗೆದ್ದಿರೋ ಖುಷಿನ. ಸೊ ಎಲ್ಲರೂ ಕೂಡ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿರೋ ಖುಷಿನಲ್ಲಿ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿರೋ ಇದ್ರ ಬಗ್ಗೆನೂ ಕೂಡ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗುರು. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.